ಅಧಿಕಾರಿಗಳ ಹಣದ ಹಕ್ಕೆ ಶಾಲೆ ಮಂಗಮಾಯ ಬಡವರು ಬೀದಿ ಪಾಲು ಬಂಗಾರಪೇಟೆ ಕಾಮಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ನಿರೀಕ್ಷಕ ಅಧಿಕಾರಿಯ ಹಣದ ಹಾಗೂ ಪ್ರಭಾವಿ ಭೂ ಮಾಫಿಯಾದವರ ಭೂ ದಾಹಕ್ಕೆ ಜಿಎಸ್ಎಂ ಖಾಸಗಿ ಶಾಲೆ ಮಂಗಮಾಯವಾಗಿದ್ದು ಹತ್ತಾರು ಬಡ ಕುಟುಂಬಗಳು ಬೀದಿಗೆ ಬಂದಂತಾಗಿದೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಕೆ.ಎಂ. ಸಂದೇಶ್ ಆಕ್ರೋಶ ಹೊರಹಾಕಿದರು. ನಕಲಿ ದಾಖಲೆ ಸೃಷ್ಟಿ ಅಧಿಕಾರಿಯನ್ನು ಬಂಧಿಸಿ ಕಾಮಸಮುದ್ರ ಗ್ರಾಮದ ರೈಲ್ವೆ ಗೇಟ್ ಬಳಿ ಬಂಗಾರಪೇಟೆ ಮುಖ್ಯರಸ್ತೆಗೆ ಹಮ್ಮಿಕೊಂಡಿರುವ ಸರ್ವೆ ನಂಬರ್ 26ರಲ್ಲಿ ಹಲವು ದಶಕಗಳಿಂದ 80ರಿಂದ 100 ಕುಟುಂಬಗಳು ವಾಸವಾಗಿದ್ದವು. ಇದಕ್ಕೆ ಪೂರಕ ಎಂಬಂತೆ ಅಲ್ಲಿನ ಮಕ್ಕಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಖಾಸಗಿ ಶಾಲೆಯನ್ನು ತೆರೆಯಲಾಗಿತ್ತು. ವಿಪರ್ಯಾಸ ಕಂದಾಯ ನಿರೀಕ್ಷಕ ಜಮೀರ್ ಪಾಷಾ ಹಣದಾದಿಂದ ಪ್ರಭಾವಿ ವ್ಯಕ್ತಿಗಳ ಕೃಪಾಪೋಷಿತ ನಾಟಕ ಮಂಡಳಿಯ ವರ್ಗದಲ್ಲಿ ಸಿಲುಕಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ವೆ ನಂಬರ್ 26ರನ್ನು 282 ತಿದ್ದಲಾಗಿದೆ ಎಂದು ಆರೋಪಿಸಿದರು. ಗೊತ್ತಾಗುತ್ತಿಲ್ಲ, ಅಧಿಕಾರಿಗೇನು ಗೊತ್ತಾಗುತ್ತೆ, ಇಲ್ಲಿ ಯಾರು ಗೊತ್ತಾಗಲ್ಲ, ನೋಡೋರ್ಗೇನು ಗೊತ್ತಾಗಲ್ಲ. ಅವ್ನು ದೊಡ್ಡ ಕಳ್ಳ, ಅವನು ಅಧಿಕಾರ ಅಲ್ಲ, ದೊಡ್ಡ ಕಳ್ಳ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಏನಿವತ್ತು ನಮ್ಮ ಪತ್ರಕರ್ತರ ಒಂದು ಮಾಧ್ಯಮ ಮುಂದೆ ಒಂದು ಏನು ಹೇಳಿಕೆ ಕೊಡ್ತಾ ಇದ್ದೀವಿ ಅಂದರೆ, ಇಡೀ ನಮ್ಮ ತಾಲೂಕಲ್ಲಿ ಕೆಲವು ಮುಗುಲರಾಗಿಬಿಡ್ತಾರೆ. ಕಾರಣ ಅದಕ್ಕೆ ಯಾರಂದ್ರೆ ನೇರಾವಣೆ ಅಧಿಕಾರಿಗಳು. ಅಲ್ಲಿರೋಂಥ ಅಧಿಕಾರಿ RI ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಮೊದಲಾದ ಒಂದು ಸಣ್ಣ ಪುಟ್ಟ ಒಂದು ಇದು ಮಾಡಿದ್ವಿ, ಅಲ್ಲಿ ಬಂದ್ಬಿಟ್ಟು ಒಂದು ರಾಜಕಾಲ ಬರುತ್ತೆ. ಆ ರಾಜಕಾಲದಲ್ಲಿ ಬಂದ್ಬಿಟ್ಟು KTR ಲೆವಿಟ್ ಅಂತ ಹೇಳ್ಬಿಟ್ಟು ಅವ್ನಿರೋದು 1 ಎಕರೆ ಸೈಟ್ ಮಾಡ್ತಾನೆ. ಅದರಲ್ಲಿ ಬಂದು 24 ಸೈಟ್ ಮಾಡಿ ಸರ್ಕಾರಿ ಜಾಗವನ್ನು ಒಂದು ಸೈಟ್ ಬಂದು 25 ಲಕ್ಷ ರೂಪಾಯಿ ಅಂತ ಮಾರಾಟ ಮಾಡ್ತಾನೆ. ಅದಕ್ಕೆ ನೇರವನೇ ಬಂದು RI ನಾವು ಕಂಪ್ಲೀಟ್ ಕೊಟ್ಟರು ಅದ್ರ ಬಗ್ಗೆ ಕೇರ್ ತಗೊಳ್ಳಿ, ಇನ್ನು ಯಾಕನ್ನ ಕಾಲ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ, ನೀನು ಕೇಳ ಅಂತ ಮಾಡುತ್ತಾರೆ. ಅದೇ ಥರ ಅದೇ ಕಾಮಸರದಲ್ಲಿ ಸುಮಾರು ಬಡ ಕುಟುಂಬಗಳು ಸುಮಾರು ವರ್ಷದಲ್ಲಿ ಅಲ್ಲಿ ಬಡಪಾವಿಗಳು ಮನೆಯಲ್ಲಿ ಕಟ್ಕೊಂಡು ಏನೋ ಅವರು ಜೀವನ ಮಾಡ್ತಾ ಇದ್ದಾರೆ. 20 ಸರ್ವೆ ನಂಬರ್ ಬಂದು 26 ಅದನ್ನು ಸುಳ್ಳು ಸೃಷ್ಟಿ ಮಾಡಿ ಸುಳ್ಳು ದಾಖಲೆ ಮಾಡಿ ಇವರು ಯಾರು ಪಕ್ಕದಲ್ಲಿ ಆಜುಬಾಜು ಯಾರಿಗೂ ನೋಟಿಸ್ ಕೊಡದೆ ಇವರು ಯಾರು ಬೇಕಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರೆಸಿ ಅವ್ರ ಹತ್ರ ಸುಳ್ಳು ಸೈನ್ ಹಾಕ್ಕೊಂಡು ಈ ಥರ ಸುಳ್ಳು ಅಪವಾದ ಮಾಡಿ ಸುಳ್ಳು ದಾಖಲೆ ಮಾಡಿದ್ದಾನೆ. ದಯವಿಟ್ಟು ಕೂಡಲೇ ಈ RI ಫಸ್ಟ್ ಅರೆಸ್ಟ್ ಮಾಡಬೇಕು. ಈ ತಾಲೂಕಾಡಳಿತ ತುಂಬ ಅಚ್ಚುಕಟ್ಟಾಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಜಿಲ್ಲಾ ಅಧಿಕಾರಿಗಳು ಬರಬೇಕು. ಕೂಡಲೇ ಇಲ್ಲಿ ಬಂದು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ತಮ್ಮ ಯಾರೆಲ್ಲ ಬಡಪಾವಿಗಳು ಯಾರು ಸುಮಾರು ವರ್ಷದಲ್ಲಿ ಇದ್ದಾರೋ ಅವ್ರಿಗೆ ಅನುಕೂಲ ಮಾಡ್ಕೋಬೇಕು. ತಮ್ಮಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ನಾನು 6/7 ಈ ಜಾಗದಲ್ಲಿ ಒಂದಷ್ಟು ಜಮೀನು ಪಾಪ ಇಲ್ಲಿರೋಂಥವ್ರು ಅದನ್ನ ಖರೀದಿ ಮಾಡಿ ಅದರಲ್ಲಿ ಸ್ಕೂಲ್ ಕಟ್ಕೊಂಡು ಆಮೇಲೆ ಜಾಸ್ತಿ ಜನ ಇಲ್ಲಿರೋಂಥ ಬಡವರೆಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಈ ಜಾಗನೇನು ಮಾಡ್ತಾರೆ, ಕೆಲವರು ಯಾರ ಹೆಸರುಗಳು ಹೇಳೋದಕ್ಕೆ ನಂಗೆ ಇಷ್ಟ ಆಗಲ್ಲ, ಕೆಲವ್ರು ಏನು ಮಾಡ್ತಾರೆ, ಈ ಜಾಗದಲ್ಲಿ ಸ್ಕೂಲ್ ಇಲ್ಲ, ಮನೆಗಳಿಲ್ಲ, ಇದು ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಪೋಡಿ ಮಾಡಿಸ್ತಾರೆ. ಪೋಡಿ ಮಾಡಿಸ್ಬರೋಂಥ ಹೊಸ ನಂಬರ್ ಏನು 282. ಆ 282ರಲ್ಲಿ ಅವ್ರೇನು ಹೇಳ್ತಾರೆ, ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಪೋಡಿ ಮಾಡಿ ಇದು ಕೊಡ್ತಾರೆ. ಆದರೆ 21 ವರ್ಷದಿಂದ ಸ್ಕೂಲ್ ಐತೆ, ಸುಮಾರು ವರ್ಷದಿಂದ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಸುಮಾರು 40 ವರ್ಷದಿಂದ ಅವ್ರು ಮನೆ ಕಟ್ಕೊಂಡಿದ್ದಾರೆ. ಅವರು ಪಾಪ ರಿಜಿಸ್ಟರ್ ಮಾಡಿ ತಗೊಂಡಿರೋಂಥ ಜಮೀನುಗಳೇ. ಈ ಜಮೀನಿಗೆ ಏನೂ ಇಲ್ಲ, ಜಾಗ ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದಾರಲ್ಲ. ಇವ್ರ ಜೊತೆ ಒಂದಷ್ಟು ಅಧಿಕಾರಿಗಳು, ಒಂದು ಅಧಿಕಾರಿ ಅವರು ಸ್ವಂತ ಮಾವನವ್ರ ಹೆಸರಿಗೆ ಒಂದು 5 ಗುಂಟೆ ಜಮೀನು, ಮತ್ತು RIಗೆ ಬೇಕಾದಷ್ಟು ದುಡ್ಡು, PAಗೆ ಬೇಕಾದಷ್ಟು ದುಡ್ಡು ಕೊಟ್ಟು ಇಬ್ಬರಿಗೂ ನೋಟಿಸ್ ಕೊಡ್ತೀರಾ. ಅವರೇ ಸರ್ವೆ ಮಾಡಿಬಿಟ್ಟು ಅವರೇ ಸರ್ವೆ ಇದು ಏನೋ ರಿಪೋರ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತೈತಿ. ಕೋರ್ಟ್ಗೆ ಇವ್ರು ಕೊಟ್ಟಿರೋಂಥ ದಾಖಲೆ ಏನಂದರೆ ಆ ಜಾಗದಲ್ಲಿ ಏನೂ ಇಲ್ಲ ಅಂತ. ಇವಾಗ ನಾವು ಹೇಳೋಂಥದ್ದು ಏನಂದರೆ RIBA ಒರಿಜಿನಲ್ ರಿಪೋರ್ಟ್ ಏನೈತೆ ಕೊಡಬೇಕೀಗ. ಎಷ್ಟು ವರ್ಷದಿಂದ ಸ್ಕೂಲ್ ಐತೆ, ಎಷ್ಟು ವರ್ಷದಿಂದ ಅವ್ರು ನಡೆಸ್ತಾ ಇದ್ದಾರೆ. 21 ವರ್ಷದ ಫೋಟೋಗಳೈತಲ್ಲ, 21 ವರ್ಷದ ಫೋಟೋಗಳೈತೆ. ಅವತ್ತಿಂದ ಇವರು ಪಂಚಾಯತಿನಿಂದ ಬರೋಂಥ ಅನುಕೂಲಗಳೆಲ್ಲ ಪಡ್ಕೊಂಡಿದ್ದೇನ್ರಿ. ಪಂಚಾಯತಿಯಿಂದ ಬರೋ ಅನುಕೂಲ ಪಡ್ಕೊಂಡಿದ್ದಾರೆ, ಕರೆಂಟ್ ಅನುಕೂಲ ಪಡ್ಕೊಂಡಿದ್ದಾರೆ, ಬೇಕಾದಷ್ಟು ಅನುಕೂಲಗಳು ಸರ್ಕಾರಿ ಅನುಕೂಲಗಳು ಇವ್ರು ಪಡ್ಕೊಂಡಿದ್ದಾರೆ. ಬಡವರು 40 ವರ್ಷದಿಂದ ಮನೆ ಕಟ್ಟಿದ್ದಾರೆ. ಆದರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಆ ಜಾಗನ ಕೋಡಿ ಮಾಡಿಸಿರೋಂಥದ್ದು. P ನಂಬರ್ ಜಾಗನ ಕೋಡಿ ಮಾಡಿಸಿ 282 ಮಾಡ್ತಾರೆ. 282 ಏನೂ ಇಲ್ಲ, ಇದು ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಮಾಡಿಸಿ ಕೋರ್ಟ್ಗೆ ಹಾಕ್ತಾರೆ. ಈಗ ಕೋರ್ಟ್ ಮುಂದೆನೂ ನಾವು ಮಾತಾಡ್ತಾ ಇದ್ದೀವಿ. ಇವಾಗ ಬಂದಿರೋಂಥ ವಿಚಾರ ಏನಂದರೆ, ಏಪ್ರಿಲ್ 15ನೇ ತಾರೀಕು ಸರ್ವೆ ಮಾಡೋಕ್ಕೆ ಬರ್ತಾರಲ್ಲ, ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಇವರು ಕೇಳಿದ್ದಕ್ಕೆ 5 ಅವರು 6 ಅವರು ಪೊಲೀಸ್ ಸ್ಟೇಷನ್ ಮುಂದೆ ಕೂರಿಸ್ತಿರಲ್ಲ, ಪೊಲೀಸ್ನವ್ರು ಅವ್ರ ಸಂಬಂಧಿಕರಿಗೆ ಒಂದು 5 ಗುಂಟೆ ಜಮೀನು ಹೋಗುವಂಥದ್ದು. ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಂಥ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿಗೆ ಆ ಜಾಗದಲ್ಲಿ ಜಮೀನು ಇರಬಾರ್ದು, ಅಲ್ಲಿ ಹೊಸದಾಗಿ ಪರ್ಚೇಸ್ ಮಾಡಬಾರ್ದು. ನಿಮ್ಗೆ 5 ಗುಂಟೆ ಜಮೀನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಡವ್ರನ್ನ ಕರ್ಕೊಂಡು ಹೋಗಿ ಸ್ಟೇಷನ್ ಕೂರಿಸ್ಬೋದಾ?
ಇದು ನ್ಯಾಯನಾ? ಆಮೇಲೆ ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಕೋಡಿ ಮಾಡಿಸೋರಲ್ಲ, ಕೋಡಿ ಮಾಡಿರೋಂಥ ಅಧಿಕಾರಿನ RIನ VAನ ಇವನ್ನೆಲ್ಲ ಅರೆಸ್ಟ್ ಮಾಡಬೇಕಲ್ಲ. ಈಗ ಯಾವನೋ ಒಬ್ಬ ವ್ಯಕ್ತಿ ಕೊಟ್ಬಿಟ್ಟ ದುಡ್ಡು, ಇವ್ರು ತಗೊಂಡ್ಬಿಟ್ರು, ಮಾಡಿಸ್ಬೇಕಾಗಿತ್ತಲ್ಲ. ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿರೋರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗಿತ್ತಲ್ಲ, ಯಾಕೆ ಕಳಿಸಿಲ್ಲ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರು ಪಾಪ, ಸರ್ ಮೇಡಮ್ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿ 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 ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಆಫೀಸ್ ಸುತ್ತಾನೆ ಇದ್ದಾರೆ. ಅವ್ರ ಕೆಲಸ, ಅವರು ಧೋರಣೆ, ಅವರು ನಮ್ಮ ತಹಸೀಲ್ದಾರ್ ಅವ್ರು ನಾವು ಸುಮಾರು ವರ್ಷಗಳಿಂದ ನೋಡಿದ್ದೀವಿ, ಅವ್ರು ಧೋರಣೆ. ಆಮೇಲೆ ಇನ್ನೊಂದು, ಯಾವುದೇ ಜಾಗದಲ್ಲಿ 12 ವರ್ಷಕ್ಕೆ ಮೇಲ್ಪಟ್ಟು ಅವರು ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಆ ಜಾಗಗಳೆಲ್ಲ ಅವ್ರದ್ದೇ ಆಗ್ಬೇಕಲ್ಲ. ಈ ಅಡಿಯಲ್ಲಾದರೂ ಅವ್ರಿಗೆ ನ್ಯಾಯ ಕೊಡೋಂಥ ಕೆಲಸ ಮಾಡಬೇಕಲ್ಲ. ನಿಮ್ಮ ಮನೆಗಳು ಖಾಲಿ ಮಾಡಿಸ್ತೀವಿ ಅಂದರೆ ಅವ್ರಿದ್ದಾರೆ ಮನೆಗಳು ಕಟ್ಕೊಂಡು, ಖಾಲಿ ಜಾಗ ಇವಾಗ ಮಾಡ್ತಾ ಇರುವಂಥ ಹೋರಾಟ ಜಿಲ್ಲಾಧಿಕಾರಿ ಮನವಿ ತಗೊಂಡು ಹೋಗ್ತಾರೆ. ಅವ್ರಿಗೆ ನೀಟಾಗಿ ಜಾಗಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಬಿಡ್ದಿರ 26/7 ಎಲ್ಲ ಒಟ್ಟುಗೂಡಿಸಿದಾಗ 26 ಆಗ್ತೈತೆ. ಆ ಜಾಗದಲ್ಲಿರೋಂಥ ಪ್ರತಿಯೊಬ್ಬ ಬಡವ್ರಿಗೂ ಒಂದೇ ಒಂದು ಇಟ್ಕೆ ಅಲ್ಲಾಡಕ್ ಬಿಡಲ್ಲ, ಒಂದು ಮನೆ ಹೊಡೆಯಕ್ ಬಿಡಲ್ಲ. ನಾನು ಅವ್ರ ಜೊತೆ ನಿಂತ್ಕೊಂಡಿದ್ದೀನಿ. ಯಾರು ಇದ್ರಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದಾರೋ ಅವರು, ಮತ್ತೆ ಅವ್ರ ಹತ್ರ 5 ಗುಂಟೆ ಜಮೀನು ತಗೊಂಡಿದಾರಲ್ಲ ಅವರು, ಎಲ್ಲರೂ ಜೈಲಿಗೆ ಹೋಗೋ ತನಕ ಯಾವುದೇ ಕಾರಣಕ್ಕೂ